ಯಾಕೆಂದರೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ಇರ್ತಕ್ಕಂಥದ್ದು ಅವ್ರು ಸ್ಟಾರ್ಟ್ ಮಾಡ್ಕೊಂಡಿರೋದೇ ಜಮ್ಮು ಕಾಶ್ಮೀರನ ಇಂಟಿಗ್ರೇಟೆಡ್ ಮಾಡಬೇಕು ನಾವು ಪಾಕಿಸ್ತಾನದ ಜೊತೆ, ನಾವು ಸೇರಿಸ್ಬೇಕು ಅದನ್ನ ಅದೇನಾದರೂ ಮಾಡಿ. ಸಾವಿರ ಕಾನೂನು ಮಾಡ್ಕೊಂಡಿರ್ತಾರೆ, ನಮ್ಗೆ ಸಂಬಂಧ ಇಲ್ಲ. ಅದು ಕೆಲೆಫೇಟ್, ಇಸ್ಲಾಮಿಕ್ ಕೆಲೆಫೇಟ್ ಅನ್ನುವಂಥ ಯಾವಾಗ ಅವ್ರ ತಲೆನಲ್ಲಿ ಉಟ್ಕೊಳ್ಳುತ್ತೋ, ಈ ನಮ್ಮ ಇಸ್ಲಾಮಿಕ್ ಕೆಲೆಫೇಟ್ ಅಂತ ಅವ್ರು ಮಾಡ್ಕೊಬಿಟ್ಟಿದ್ದಾರೆ. ಅರೇಬಿಯನ್ ಕಂಟ್ರಿ ಜೊತೆ ಅರಬ್ಬು, ನಮ್ಮ ಇಂಡಿಯಾ, ಬರ್ಮಾ ಮತ್ತು ಈ ಈ ಕಂಟ್ರಿಗಳೆಲ್ಲ ಸೇರಿಸ್ಕೊಬಿಟ್ಟಿದ್ದಾರೆ. ಇವೆಲ್ಲ ಕಂಟ್ರಿಗಳೂ ಸಹ ಇಸ್ಲಾಮಿಕ್ ಕೆಲೆಫೇಟ್. ಇಲ್ಲಿ ಇದಲ್ಲದೆ ಬೇರೆ ಏನೂ ನಡೀಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮ್ಯಾಪೇ ಹೆಂಗೆ ಇರ್ತಕ್ಕಂಥದ್ದು. ಈ ಜೈಷ್ ಇ ಮೊಹಮ್ಮದ್ ಅವ್ರ ಮ್ಯಾಪ್ಗಳಾಗಿದೆ ಅಂತಂದರೆ ಅವ್ರದ್ದು ನಾಟ್ ಓನ್ಲಿ ಇಂಡಿಯಾ ಇಲ್ಲವೇ ಇಲ್ಲ, ಇಂಡಿಯಾ ಪಾಕಿಸ್ತಾನ ಹೀಗೆ ಒಟ್ಟೋಗಿದೆ. ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳಿಗೆ ಅವ್ರ ಮ್ಯಾಪ್ಗಳೆಲ್ಲ ಅಫ್ಘಾನಿಸ್ತಾನ ಎಲ್ಲ ಸೇರ್ಕೊಬಿಟ್ಟಿದೆ. ಹೌದು, ಅಂದರೆ ನಮ್ಮ ಆಡಳಿತದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಇದಿದೆ ಅನ್ನುವಂಥ ಅವ್ರ ತಲೆಯಲ್ಲಿ ಆಗಲೇ ಕೂತ್ಕೊಬಿಟ್ಟಿದೆ. ಅವರು ಇಂಡಿಯಾನು ಅಂತ ಕರೆಯಲ್ಲ, ಅವರು ಭಾರತ್ ಅಂತಲೂ ಕರೆಯಲ್ಲ, ಏನೂ ಕರೆಯಲ್ಲ ಅವರು. ಆ ಕಾರಣಕ್ಕೆ ಅವ್ರ ಮನಸ್ಥಿತಿ ಆ ಮಟ್ಟಿಗೆ ಬೆಳೆದದೆ ಅಂತ ಅಂದಾಗ, ಅದ್ರೊಳಗಡೆಗೆ ಬಂದವ್ರೆ ಅಂದಾಗ ಕೆಲವಷ್ಟು ಮೌಲ್ಯಗಳು, ಕೆಲವಷ್ಟು ಅದರಲ್ಲಿರ್ತಕ್ಕಂಥ ಕೆಟ್ಟ ಹುಳಗಳು ಎಲ್ಲ ಇದ್ದಾರೆ ಅಂತ ಅಲ್ಲ. ಯಾವುದೇ ಧರ್ಮದಲ್ಲಿ ಎಲ್ಲ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಬಟ್ ಅತ್ಯಂತ ಕೆಟ್ಟು ಅದಾಗಿ ಅವ್ರನ್ನ ಪ್ರೀಚ್ಗಳು ಮಾಡ್ತಕ್ಕಂಥದ್ದು, ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು, ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಒಬ್ಬ ಜಿಹಾದಿಯಾಗಿ ಅವನನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಮತ್ತು ನೀನು ಸತ್ತರೆ ನೀನು 100ಕ್ಕೆ 100ರಷ್ಟು ನಿಂಗೆ ಸ್ವರ್ಗ ಸಿಗ್ತಿದೆ ಅನ್ನುವಂಥದ್ದು ಅವ್ನ ತಲೆಗೆ ತುಂಬಿ ಅವನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸಂಘಟನೆ ಏನಾದರೂ ಒಂದು LTT, ಇನ್ನೊಂದು ಜೈಷ್ ಇ ಮೊಹಮ್ಮದ್ ಸಂಘಟನೆ.